ಆ 1,000 ರೂಪಾಯಿ ಏನ್ ಮಾಡು, ಫುಲ್ ಸೇಫ್ ಆಗಿ ಇಡು ಲಾಕರ್ನಾಗ. ಇನ್ನ ಒಂದು 5 ವರ್ಷ ಆದ್ಮೇಲೆ ಅದು ಲಾಕರ್ ಓಪನ್ ಮಾಡು, ಎಷ್ಟು ಇರ್ತಲ್ಲ ಅಮೌಂಟ್, 1,000 ಇರ್ತದೆ. ಇವತ್ತು 1,000 ರೂಪಾಯಿ ಏನ್ ವ್ಯಾಲ್ಯೂ ಅದ, ಇನ್ನ ಒಂದು 10 ವರ್ಷ ಆದ್ಮೇಲೆ ಅದು 1,000 ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಹೌದಾ? ದಿಸ್ ಇಸ್ ವಾಟ್ ಅವರ್ ನಾರ್ಮಲ್ ಕರೆನ್ಸಿ ಇಸ್. ಬಟ್ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಕೇಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಅಲ್ಲಿ ಹೆಂಗಂದ್ರ ಇಟ್ ಈಸ್ ಲೈಕ್ ಯು ಆರ್ ಇನ್ವೆಸ್ಟಿಂಗ್ ದ ಮನಿ ಇನ್ ಅ ಬಿಸ್ನೆಸ್. ಹಾ, ನೀ 1,000 ರೂಪಾಯಿ ಕೊಟ್ಟು ಕ್ರಿಪ್ಟೋ ಕರೆನ್ಸಿ ತಗೊಂಡಿ ಅಂದ್ರ ಇದೇ 10 ವರ್ಷ ಆದ್ಮೇಲೆ ದ ರೇಟ್ ವಿಲ್ ಚೇಂಜ್. ಈಗ ರೇಟ್ ಚೇಂಜ್ ಅಂದ್ರೆ ಒಂದ್ ತಿಳ್ಕೊ, ಹೆಚ್ಚಿಗೆ ಆಗ್ತಂದ ಹೇಳಂಗಿಲ್ಲ. ಇಟ್ ಮೇ ಫಾಲ್, ಇಟ್ ಮೇ ಇನ್ಕ್ರೀಸ್. ಈ ಕಾನ್ಸೆಪ್ಟಿಗೆ ನಾವು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಏನಾಗ್ತಿತ್ತು, ಬೇಸಿಕಲಿ ಫಸ್ಟ್ ರೊಕ್ಕ ಎಲ್ಲರೂ ಏನ್ ಮಾಡ್ತಿದ್ರು, ಶೇರ್ ಮಾರ್ಕೆಟ್ ಹಾಕಿದ್ರೆ ಐದರ್ ಇಟ್ ವಿಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಇತ್ತು. ಬಟ್ ಸಮ್ ಪೀಪಲ್ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಶೇರ್ ಮಾರ್ಕೆಟ್. ಅವ್ರು ಏನಂತಾರೆ, ಇವೆಲ್ಲ ಗ್ಯಾಂಬ್ಲಿಂಗ್ ಟೈಪ್ ಆಗ್ತದ, ಅಲ್ಲಿ ಬೇಕಂತೆ ಮ್ಯಾನಿಪುಲೇಟ್ ಮಾಡ್ತಾರ ಅಂತ ನೋಡಿ. ಬಟ್ ಕ್ರಿಪ್ಟೋ ಕರೆನ್ಸಿ ಆ ಕ್ಲಾರಿಟಿ ತೊಗೊಂಡ್ಬರ್ತಾರೆ. ಅವ್ರಂದ್ರೆ ಇನ್ವೆಸ್ಟ್ ಮಾಡ್ತೀವಿ ನಾವು, ಇನ್ವೆಸ್ಟ್ ಮಾಡಿದ್ರ ಬೇಸಿಸ್ ಮೇಲೆ ನಿಮ್ದು ಇದು ಅದ. ಮೇನ್ ಏನಪ್ಪ ಅಂದ್ರೆ ಇಟ್ ಇಸ್ ಟೈಪ್ ಆಫ್ ಅ ಬ್ಲ್ಯಾಕ್ ಮನಿ ಇನ್ ದಿಸ್. ಯಾಕಂದ್ರ ನಿನ್ನ ಒರಿಜಿನಲ್ ಹೆಸರ ಮೇಲೆ ಎಲ್ಲೂ ಅಕೌಂಟ್ ಇರಲ್ಲ. ನಿನ್ನ ಹೆಸರ ಮೇಲೆ ಯಾವುದೋ ಒಂದು ABCD ಅಂತ ಹೆಸರದ, ಆ ABCD ಹೆಸರು ಸಿದ್ಧಾಂತಕ್ಕೆ ಲಿಂಕ್ ಮಾಡಿಟ್ಟಿರ್ತಾರೆ. ಅದು ಎಲ್ಲಿ ಲಿಂಕ್ ಅದ ಗೊತ್ತಿಲ್ಲ. ನಾಳೆಗೆ ನಿನಗೆ ಅಮೌಂಟ್ ಬೇಕು ಅಂತ ನಿನಗೊಂದು ಕೀ ಕೊಟ್ಟಿರ್ತಾರೆ, ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಎಂಟರ್ ಮಾಡಿದೆ ಅಂತಂದ್ರೆ ನಿನ್ನ ಅಮೌಂಟ್ ಎಷ್ಟು ಗೊತ್ತಾಗ್ತದೆ. ಸೊ ಇವತ್ತು ನೀ 1,000 ರೂಪಾಯಿ ಇನ್ವೆಸ್ಟ್ ಮಾಡಿ 10 ದಿನ ಆದ್ಮೇಲೆ ರೇಟ್ ಅದರದ್ದು 1,000 ರೂಪಾಯಿ ಇದ್ದದ್ದು 1,500 ರೂಪಾಯಿ ಆಗಿರ್ಬೋದು. ಸೊ ಈ ಟೈಪ್ ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್ ಅ ಕ್ರಿಪ್ಟೋ ಕರೆನ್ಸಿ. ಆ ಕ್ರಿಪ್ಟೋ ಕರೆನ್ಸಿ ಒಳಗೆ ಬಹಳಷ್ಟು ಡಿಫ್ರೆಂಟ್ ಟೈಪ್ಸ್ ಬಿಸ್ನೆಸ್ ವೆಂಡರ್ಸು ಬಂದರು. ಅದ್ರೊಳಗೆ ಬಿಟ್ಕಾಯಿನ್ ಇಸ್ ಒನ್ ಆಫ್ ದ ವೆಂಡರ್ ಇನ್ ದಿಸ್ ಕೇಸ್. ಸೊ ಈ ಬಿಟ್ಕಾಯಿನ್ ವೆಂಡರ್ದು ಏನಪ್ಪಾ ಅಂದ್ರೆ, ನೀ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ನಾಳೆಗೆ ಅದು ಅಮೌಂಟ್ ಹೆಚ್ಚಿಗೆ ಆಗ್ತದೋ ಕಮ್ಮಿ ಆಗ್ತದೋ ಇದನ್ನ ಪ್ರೆಡಿಕ್ಟ್ ಮಾಡ್ಬೇಕು. ಆ ಪ್ರೆಡಿಕ್ಷನ್ ಏನಂತಂದ್ರೆ ನಮ್ಮ ಸಾಫ್ಟ್ವೇರ್ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಸೊ ಇಲ್ಲೇನಪ್ಪ ಅಂದ್ರೆ ವೆರಿ ಸಿಂಪಲ್, ನನಗೆ ಇವತ್ತು ಏನು ರೇಟ್ ಅದ, ನಾಳೆಗೆ ಏನು ರೇಟ್ ಆಗ್ತದೆ, ಅಥವಾ ಫ್ಯೂಚರ್ ರೇಟ್ ಏನಾಗ್ತದೆ ಅಂತ ನಂಗೆ ಆ ಇನ್ಫಾರ್ಮೇಶನ್ ಬಂದ್ರೆ ಸಾಕಿ. ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ C ಡ್ರೈವ್ನಾಗ ಪ್ರಾಜೆಕ್ಟ್ಸ್ ಅಂತ ಫೋಲ್ಡರ್ನಾಗ ನಿಮ್ದು ಎಲ್ಲ ಪ್ರಾಜೆಕ್ಟ್ಸ್ಗೂ ಸ್ಟೋರ್ ಆಗಿರ್ತಾವೆ. ಇದ್ರೊಳಗೆ ನಿಂದ ಬಿಟ್ ಕಾಯಿನ್ ಅಂತ ಎಲ್ಲದ ಫೋಲ್ಡರ್ ಹುಡುಕು, ಆ ಫೋಲ್ಡರ್ ಓಪನ್ ಮಾಡು. ಸೊ ಇಲ್ಲಿ run.bat ಅಂತ ಒಂದು ಫೈಲ್ ಇರ್ತದೆ. ಆ run.bat ಫೈಲ್ ಓಪನ್ ಮಾಡಿ ವಿಂಡೋ ಓಪನ್ ಆಗ್ತದೆ. ಮೋರ್ ಇನ್ಫೋ ಅಂತ ಕ್ಲಿಕ್ ಮಾಡು, ರನ್ ಎನಿವೇಸ್ ಅಂತ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ಮುಗೀತು. ಅದು ಆಟೋಮೆಟಿಕ್ಲಿ ಏನು ಮಾಡ್ತದೆ ಅಂತಂದ್ರೆ, ನಿನ್ನ ಬಲ್ಲಿ ಇಲ್ಲಿ ಒಂದು ಡೇಟಾ ಸೆಟ್ ಅಂತ ಮೇಂಟೈನ್ ಮಾಡಿರ್ತೀವಿ. ಡೇಟಾ ಸೆಟ್ ಇಸ್ ನಥಿಂಗ್ ಬಟ್ ಇಲ್ಲಿ ಡೇಟಾ ಅನ್ನೋ ಫೋಲ್ಡರ್ನಾಗ ಇಲ್ಲಿ ನಮ್ದು ಬಿಟ್ ಕಾಯಿನ್ಸ್ ಒಂದು ಎಕ್ಸೆಲ್ ಶೀಟ್ನಾಗ ಯಾವ ಟೈಮಿಗೆ ಏನೇನು ರೇಟ್ ಇತ್ತು ಅಂತ ಡಿಸ್ಪ್ಲೇ ಆಗಿರ್ತದೆ. ಲೈಕ್ ಎಕ್ಸಾಂಪಲ್ ಡೇಟ್ನಾಗ ಎಷ್ಟು ಅಮೌಂಟ್ ಎಷ್ಟು ಇತ್ತು, ಒಂದು ಬಿಟ್ ಕಾಯಿನ್ ರೇಟ್ ಏನಿತ್ತು, ಎಷ್ಟು ಹೈ ಹೋಗ್ಯದ, ಹೈಯೆಸ್ಟ್ ಎಷ್ಟು ಹೋಗ್ಯದ, ಲೋ ಆ ದಿನ ಎಷ್ಟು ಹೋಗ್ಯದ, ಎಷ್ಟು ಕ್ಲೋಸ್ ಆಗ್ಯದ ಏನ್. ಆಮೇಲೆ ಇದು ಅಡ್ಜಸ್ಟಿಂಗ್ ಕ್ಲೋಸಸ್ ರೀಸೆಂಟ್ ಮೋಸ್ಟ್ ನಿಯರೆಸ್ಟ್ ಕ್ಲೋಸಿಂಗ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು ಅದಕ್ಕೆ. ಆಮೇಲೆ ಎಷ್ಟು ಇನ್ಕ್ರೀಸ್ ಡಿಕ್ರೀಸ್ ಆಗ್ಯದ, ಅದು ಎಷ್ಟು ಸೇಲ್ಸ್ ಆಗ್ಯಾವ ಅದ್ರ ಇನ್ಫಾರ್ಮೇಶನ್ ತೋರಿಸ್ತದೆ. ಹಿಂಗೆ ಪ್ರತಿ ಡೇಟಿಂದ ಇನ್ಫಾರ್ಮೇಶನ್ಗಳು ನಾವು ಮೇಂಟೈನ್ ಮಾಡ್ಕೊಂಡಿರ್ತೀವಿ. ಸೊ ಇದಕ್ಕೆ ನಾವೇನಾದ್ರೆ ವಿ ಕಾಲ್ ಇಟ್ ಆಸ್ ಅ ಡೇಟಾ ಸೆಟ್ ಅಂತ ಹೇಳ್ತೀವಿ. ಈ ಡೇಟಾ ಸೆಟ್ ನೋಡಿಕೊಂಡು ಹಿ ವಿಲ್ ಪ್ರೆಡಿಕ್ಟ್ ದ ಫ್ಯೂಚರ್ ಕಾಸ್ಟ್ ಇನ್ ದಿಸ್ ಕೇಸ್. ಸೊ ಇದು ಕ್ಲೋಸ್ ಮಾಡಿ, ಇದು ಎಕ್ಸೆಲ್ ಶೀಟ್ ಮೇನ್ ಅಲ್ಲಿ. ಸೊ ಅದು ಅಪ್ಲಿಕೇಶನ್ ರನ್ ಆಗ್ತದೆ. ರನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೋತದೆ. ಅದು ಸ್ವಲ್ಪ ಇದು ಏನ್ ಮಾಡ್ಲತ್ತಂದ್ರೆ ಟೋಟಲ್ ಅಲ್ಲಿ 3,162 ರೆಕಾರ್ಡ್ಸ್ ಅವ. ಅವು 3,162 ರೆಕಾರ್ಡ್ಸ್ ಪೂರ್ತಿ ಅನಲೈಸ್ ಮಾಡ್ಕೊಳಿಗೆ. ಅನಲೈಸ್ ಮಾಡ್ಕೊಂಡು ನಮ್ಗೆ ಅದು ರೇಟ್ ಹೇಳಬೇಕು. ಸೊ ಅದಕ್ಕೆ ಇದೊಂದು ಸ್ವಲ್ಪ ಅನಲೈಸ್ ಆಗತ್ತನ ವೇಟ್ ಮಾಡಿ. ಸೊ ಈಗ ಅದು ಎಕ್ಸೆಲ್ ಶೀಟ್ನಾಗ ಎಷ್ಟು ಸ್ಟಾರ್ಟಿಂಗ್ ಅದ, ಎಷ್ಟು ಎಂಡಿಂಗ್ ಪ್ರೈಸ್ ಅದ, ಅವೆಲ್ಲ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ಕೊಲಿಕತ್ತಾನೆ.
ಈಗ ಪ್ರೊಡಿಕ್ಷನ್ ಮಾಡ್ಕೊಂಡು ರೇಟ್ ಹೇಳಿಗತ್ತಾನೆ. ಈ ನಂಬಲ್ಲಿ ಏನಂತಂದ್ರೆ 2015 ರೆಕಾರ್ಡ್ಸ್ ಅವ. ಸೊ ಅವ 2015 ಏನೇನು ರೇಟ್ ಇತ್ತು ಇದೆಲ್ಲ ರೇಟ್ಸ್ ಅದರದು. ಸೊ ಎಷ್ಟು ಡಾಲರ್, ಈಗ ಎಕ್ಸಾಂಪಲ್ ಒಂದು ಬಿಟ್ ಕಾಯಿನ್ ರೇಟ್ ಅಪ್ ಟು $70,000 ತನಕ ಹೋಗ್ತದೆ. ಸೊ ಅದಕ್ಕೆ ಇಲ್ಲಿ ಹೈಯೆಸ್ಟ್ ಪೀಕ್ ಅದು, ಇದು ಹೈಯೆಸ್ಟ್ ಪೀಕ್ 64,000 ಏನೋ ಹೋಗಿತ್ತದು. ಸೊ ಅದು ತೋರಿಸ್ಲಿಕ್ಕೆ ಇಲ್ಲಿ ನಾವ್ ಏನಂತಂದ್ರೆ 3 ಇನ್ಫಾರ್ಮೇಶನ್ ಕೊಡ್ತೀವಿ. ಒಂದು ಟ್ರೇನ್, ಇನ್ನೊಂದು ವ್ಯಾಲ್ಯೂ, ಆಮೇಲೆ ಇನ್ನೊಂದು ಪ್ರೊಡಿಕ್ಷನ್. ಟ್ರೇನ್ ಅಂದ್ರೆ ಏನು, ನಾವು ಫಸ್ಟ್ ಸಿಸ್ಟಮ್ನಾಗ ನಾವೇನು ಎಕ್ಸೆಲ್ ಶೀಟ್ನಾಗಿಂದ ಡೇಟಾಗಳು ತೊಗೊಂಡ್ ಬರ್ತೀವಿ. ಅಂದ್ರೆ ಹಳಿ ಡೇಟಾಗಳು ಏನವ, ಆ ಹಳಿ ಡೇಟಾ ಎಲ್ಲ ಇದು ಇನ್ಫಾರ್ಮೇಶನ್ ತೋರಿಸ್ತದೆ. ನಮ್ದು ಹಳಿ ಡೇಟಾ ಎಲ್ಲಿ ತನ ಅದ ಅಂತಂದ್ರೆ ಇಲ್ಲಿ ಡೇಟ್ ಮ್ಯಾಚ್ ಆಗ್ಲಿಕ್ಕೆ ನೋಡೋದು, ಬ್ಲೂ ಕಲರ್ ಎಲ್ಸ್ ಬರ್ಲಿಕ್ಕತ್ತಲ್ಲ, ಅಂದ್ರೆ ಅಪ್ ಟು 2021-22 ಎಂಡಿಂಗ್ ತನ ಅದ. ಅದಾದ್ಮೇಲೆ 2022 2025 ತನ ನಾವು ಪ್ರೊಡಿಕ್ಷನ್ಸ್ ಹಾಕೊಲಿಕತ್ತೀವಿ. ಸೊ ಪ್ರೊಡಿಕ್ಷನ್ಸ್ 2 ಬರ್ತಾವೆ. ಒಂದೇನಪ್ಪಾ ಅಂತಂದ್ರೆ ಇಟ್ ಇಸ್ ಅ ಟ್ರೈನಿಂಗ್ ವ್ಯಾಲ್ಯೂ, ಅನದರ್ ಇಸ್ ಅ ಇದು ಆಕ್ಚುಯಲ್ ವ್ಯಾಲ್ಯೂ. ಅಂದ್ರೆ ಈಗ ನಮ್ದು ವ್ಯಾಲ್ಯೂ ಏನದ, ಆ ವ್ಯಾಲ್ಯೂ ಮತ್ತೆ ಪ್ರೊಡಿಕ್ಷನ್ ಎಷ್ಟು ನಿಯರ್ ಅವ ನೋಡುದು. ಆರೆಂಜ್ ಮತ್ತೆ ಎಲ್ಲೋ ಗ್ರೀನ್ ಕಲರ್ ಎರಡು ಆಲ್ಮೋಸ್ಟ್ ಮ್ಯಾಚಿಂಗ್ ಅವ. ಸೊ ಅಂದ್ರ ಇಲ್ಲಿ ಏನಂತಂದ್ರ ದೀಸ್ ಆರ್ ಆಲ್ ದ ಟೆಸ್ಟಿಂಗ್ ವ್ಯಾಲ್ಯೂಸ್. ಟೆಸ್ಟಿಂಗ್ ವ್ಯಾಲ್ಯೂಸ್ ಅಂದ್ರೆ ಅವಾಗ ಏನಿತ್ತು, ನಾವ್ ಎಷ್ಟು ಪ್ರೆಡಿಕ್ಟ್ ಮಾಡಿದ್ವಿ. ಸೊ ಆ ಪ್ರೆಡಿಕ್ಷನ್ ವ್ಯಾಲ್ಯೂಸ್ ಏನಂತಂದ್ರೆ ಇಲ್ಲಿ ತೋರಿಸ್ಲಿಕ್ಕೆ. ಸೊ ನಿನಗೆ ಇದ್ರ ಬೇಸಿಸ್ ಮೇಲೆ ಏನಂತಂದ್ರೆ ಇಟ್ ವಿಲ್ ಟೆಲ್ ಅಸ್ ವಾಟ್ ವುಡ್ ಬಿ ದ ವ್ಯಾಲ್ಯೂ ಆಫ್ ದ ಕಾಸ್ಟ್. ಅಂದ್ರೆ ಎಷ್ಟು ಸಿಮಿಲಾರಿಟಿ ಬಿಟ್ವೀನ್ ದ ಪ್ರೆಡಿಕ್ಟೆಡ್ ವ್ಯಾಲ್ಯೂ ಅಂಡ್ ದ ಆಕ್ಚುಯಲ್ ಕಾಸ್ಟ್, ಅದು ಇನ್ಫಾರ್ಮೇಶನ್ ತೋರಿಸ್ತೀವಿ. ಇದು ನಿಂಗೆ ಐಡಿಯಾ ಸಿಕ್ತು ಅಂತಂದ್ರೆ ಇದ್ರ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಡೌನ್ ಆಯ್ತು, ಸಡನ್ ಆಗಿ ಡೌನ್ ಆಗ್ತದ ಅಂತ ಹೇಳ್ತಾನ ಅವನಿಗೆ, ಹೇಳ್ದಾಗ ನೀ ಏನ್ ಮಾಡ್ಬೋದು, ಅವಾಗ ಬಿಟ್ ಕಾಯಿನ್ಗೂ ಸೇಲ್ ಮಾಡ್ತೀವಿ. ಯಾವಾಗ ಪ್ರೈಸ್ ಹೈ ಆಗ್ತದೆ, ನಾಳೆ ನಾಡ್ದ ಪ್ರೈಸ್ ಹೈ ಆಗ್ತದೆ ಅಂತ ತೋರಿಸ್ತಾನ, ಅದ್ರ ಬೇಸಿಸ್ ಮೇಲೆ ಐ ಕ್ಯಾನ್ ಪರ್ಚೇಸ್ ಟುಡೇ. ಇವತ್ತು ಲೋ ಇದ್ದಾಗ ನಾ ಪರ್ಚೇಸ್ ಮಾಡಿದೆ, ಆಮೇಲೆ ಅದು ರೇಟ್ ಹೈ ಆಗ್ತದೆ, ಹೈ ಆದಾಗ ನಾನು ಅದು ಪ್ರಾಫಿಟ್ ಅರೌಂಡ್ ಸಿಗ್ತದೆ. ಸೊ ಇದು ನಮ್ದು ಅಪ್ಲಿಕೇಶನ್ನಾಗ ರನ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬೋದು. ಸೊ ಅವ್ರ ಮೇನ್ ಕಾನ್ಸಂಟ್ರೇಷನ್ ಇಸ್ ಹೌ ಟು ಐಡೆಂಟಿಫೈ ದ ಕಾಸ್ಟ್ ಆಫ್ ದ ಬಿಟ್ ಕಾಯಿನ್ ಇನ್ ದಿಸ್ ಕೇಸ್. ಆ ಇನ್ಫಾರ್ಮೇಶನ್ ಇಲ್ಲಿ ರನ್ ಮಾಡ್ತೀವಿ ಅಂತ ಹೇಳ್ಬೋದು. ತಿಳಿತು. ಫಸ್ಟ್ ಬಿಟ್ ಕಾಯಿನ್ ಅದು ಏನು, ಹೆಂಗ್ ವರ್ಕ್ ಆಗ್ತದ, ನಾವು ₹1,000 ಎಕ್ಸಾಂಪಲ್ ಕೊಟ್ಟಾಗ ಅದು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಪ್ರಾಜೆಕ್ಟ್ ರನ್ ಮಾಡಿ ಅದು ಎಕ್ಸ್ಪ್ಲೇನ್ ಮಾಡಬೇಕು. ಹೆಂಗ್ ಪ್ರೆಡಿಕ್ಟ್ ಮಾಡ್ತಾನೆ ಅಂತಂದ್ರೆ ಬೇಸ್ಡ್ ಆನ್ ದಿಸ್ ಎಕ್ಸೆಲ್ ಫೈಲ್. ಈ ಎಕ್ಸೆಲ್ ಫೈಲ್ ನ ಹಿಂದಿನ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು, ಹಿಂದೆ ಯಾವಾಗ ಹೆಚ್ಚಿಗೆ ಆಗ್ಯದ, ಯಾವಾಗ ಕಮ್ಮಿ ಆಗ್ಯದ, ಯಾವ ಮಂತ್ನ ಕಮ್ಮಿ ಆಗ್ಯದ, ಇವೆಲ್ಲ ನೋಡ್ಕೋತಾನ. ನೋಡ್ಕೊಂಡು ನೆಕ್ಸ್ಟ್ ಮುಂದೆ ಫ್ಯೂಚರ್ನಾಗ ಏನಾಗ್ತದ ಅಂತ ಅನ್ನೋದು ಈ ಅಪ್ಲಿಕೇಶನ್ ಪ್ರೆಡಿಕ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಇಷ್ಟು ರನ್ ಮಾಡಿ ತೋರಿಸ್ತಾರೆ. ಇದೆಲ್ಲ ಕಾಲೇಜ್ ಹಾಕಿರ್ತ ಸಿಸ್ಟಮ್.